ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ಅಕ್ಷಯ ತೃತೀಯಕ್ಕೆ ಅಂತ ಹೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೋಮವಾರ ಅಕ್ಷಯ ತೃತೀಯ ಇರೋದ್ರಿಂದ ನಾನು ಶನಿವಾರನೇ ಆಲ್ರೆಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ನೋಡಿ. ಆಲ್ರೆಡಿ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲು ಎಲ್ಲ ನೀಟಾಗಿ ಮತ್ತು ಪ್ರತಿಯೊಂದು ಕೂಡ ಎಲ್ಲ ತೊಳೆದಿಟ್ಬಿಟ್ಕೊಂಡಿರ್ತೀನಿ. ತುಂಬ ಸ್ವಲ್ಪ ದಿನ ಊರಲ್ಲಿ ಇರಲಿಲ್ಲ, ಹಾಗಾಗಿ ಫುಲ್ಲೆಲ್ಲ ಕೊಳೆ ಆಗಿತ್ತು. ಹಾಗಾಗಿ ಎಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೈಮ್ ಸಿಕ್ಕಾಗಲೇ ಮಾಡ್ಕೊಳ್ಬೇಕಲ್ವ, ಮಗು ಬಿಡೋದಿಲ್ಲ. ಹಾಗಾಗಿ ಇದು ಸೋಮವಾರದ ಬೆಳಗಿನ ವಿಡಿಯೋ. ನಾನು ಆಲ್ರೆಡಿ ಸಂಜೆನೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಡುಗೆ ರೂಮ್ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಗಲ್ಲ ಅಲ್ವ, ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ತಯಾರಿ ಎಲ್ಲ ಮಾಡಿಕೊಂಡು ಆರಾಮಾಗಿ ಪೂಜೆ ಮಾಡಿಕೊಂಡೆ. ಯಾಕಂದರೆ ಮಗು ಬಿಡೋದಿಲ್ಲ ಎದ್ದುಬಿಟ್ರೆ. ಹಾಗಾಗಿ ಏನಾದ್ರು ಕಿತಾಪತಿ ತಂಟೆ ತಕರಾರು ಮಾಡ್ತಾನೆ ಇರ್ತಾಳಲ್ವ, ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ಈಗ ತಿಂಡಿಗೆ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಅರಿಶಿನ, ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಪುಳಿಯೋಗರೆ ಪ್ಯಾಕ್ ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು ಹಾಕಿಬಿಟ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ. ನಾನು ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಒಣಮೆಣ್ಸಿನ್ಕಾಯಿ ನೋಡಿ, ಈ ಥರ ಟ್ರೈ ಮಾಡಿ ನೋಡಿ. ಯಾಕಂದರೆ ಮಧ್ಯಾಹ್ನ ಲಂಚ್ಗೆ ಏನಾದ್ರು ಬಾಕ್ಸಿ ಕಳಿಸ್ಬೇಕಂತಾದರೆ ರೈಸ್ ಇದೇನಾಗ್ಬಿಡತ್ತೆ, ಗಟ್ಟಿಯಾಗಿ ಬಿಡತ್ತಲ್ವ, ಹಾಗಾಗಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನ ಸಣ್ಣದಾಗಿ ಸ್ನ್ಯಾಶ್ ಮಾಡ್ಕೊಂಡಿದ್ರೆ ಆಯಿತು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಪುಳಿಯೋಗರೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಒಂದು 3 ಸ್ಪೂನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಖಾರ ಬೇಕಂದ್ರೂ ಕೂಡ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ ನೀವು. ನಾನು ಎಕ್ಸ್ಟ್ರಾ ಖಾರ ಆ್ಯಡ್ ಮಾಡ್ತಿಲ್ಲ. ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಗೊಜ್ಜಾಯಿತು ಅಂದರೆ ಅನ್ನ ತುಂಬ ಗಟ್ಟಿ ಇರಲಿಲ್ಲ, ಸ್ವಲ್ಪ ಸ್ಮೂತ್ ಇರುತ್ತೆ ನೋಡಿ. ಆಲ್ರೆಡಿ ರೈಸು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಅಲ್ವಾ, ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿರೋದ್ರಿಂದ ಅಷ್ಟು ತುಂಬ ಹುಳಿನೂ ಅನಿಸಲ್ಲ, ಏನೂ ಅನಿಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.